ಇವತ್ತು ನಾನು ರೋಸ್ಟ್ ಮಾಡಕತ್ತಿರಂತಹ ಫಿಲ್ಮ್ ಹೆಸರು ಪುಷ್ಪ ದಿ ರೂಲ್. ಪುಷ್ಪ ಪಾರ್ಟ್ 1 ನೀವು ನೋಡಿರ್ಬೋದು ಅಣ್ಣ ಯಾವ ತರ ಗಂಧದ ಮರಗಳನ್ನ ಕಡಿದು ಕಾಡನ್ನ ನಾಶ ಮಾಡಿ ತನ್ನ ದೊಡ್ಡ ಸಾಮ್ರಾಜ್ಯನ ಕಟ್ಟಿರ್ತಾನಂತ. ಜೊತೆಗೆ ನೀವು ಪಾರ್ಟ್ 1 ನೀವು ಇದನ್ನು ನೋಡಿರ್ಬೋದು ಅಣ್ಣ ಕೈಲೇ ಮತ್ತೆ ಕಾಲಿಲೆ ಫೈಟ್ ಮಾಡಿದ್ದನ್ನ. ಆದ್ರೆ ಪಾರ್ಟ್ 2 ಅಲ್ಲಿ ಅಣ್ಣಗ ಸ್ಪೆಷಲ್ ಪವರ್ಸ್ ಬಂದಿರ್ತಾವ, ಹಾರೋದನ್ನ ಕೂಡ ಕಲ್ತಿರ್ತಾನ. ಈ ವಿಡಿಯೋ ಮಾಡಿದ್ದು ಕೇವಲ ಮನೋರಂಜನೆಗಾಗಿ ಮಾತ್ರ, ಯಾರು ಸೀರಿಯಸ್ ಆಗಿ ತಗೋಬೇಡಿ, ವಿಡಿಯೋನ ಎಂಜಾಯ್ ಮಾಡಿ. ಫಿಲ್ಮ್ ಸ್ಟಾರ್ಟ್ ಆದಾಗ ಗೊತ್ತಾಕೈತಿ ಅಣ್ಣ ಕಂಟೈನರ್ದಾಗ ಲಾಕ್ ಆಗಿ ಜಪಾನಿಗೆ ಹೋಗಿರ್ತಾನ. ನಮ್ ದೇಶದಾಗ ಅತಿಥಿ ದೇವೋ ಭವ ಇರೋದ್ರಿಂದ ಬಂದವ್ರನ್ನ ನೀರ್ ಕುಡಿದ್ರ, ಚಾ ಕುಡಿದ್ರ, ಊಟ ಮಾಡ್ತೀರಾ ಅಂತ ಕೇಳೋದು ನಮ್ ಧರ್ಮ. ಹಂಗ ಜಪಾನ್ದಾಗ ಅತಿಥಿ ತಿಥಿ ಭವ ಐತಿ, ಅದಕ್ಕೆ ಕುಟ್ಟಿ ನೆತಾಕದ ಅವ್ರ ಸಂಪ್ರದಾಯ ಇರ್ಬೇಕ. ಅದಕ್ಕೆ ನಮ್ ಪುಷ್ಪ ಅಣ್ಣನ ತಲೆ ಕೆಳಗ್ ಮಾಡಿ ಕಟ್ಟಾಕಿರ್ತಾರ. ಅಣ್ಣನ ಉಲ್ಟಾ ಕಟ್ಟಾಕಿದ್ರು ಕೂಡ ಆ ಕೊಡ್ಲಿ ಕೆಳಗ್ ಬಿದ್ದಿರಂಗಿಲ್ಲ. ಮೇ ಬಿ ಆ ಕೊಡ್ಲಿ ವೇಟ್ಲೆಸ್ ಇರ್ಬೇಕ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಕ್ಬೇಡಿ. ಪುಷ್ಪಣ್ಣ ಆ ಕಡೆ ಈ ಕಡೆ ಜೋಕಾಲಿ ಆಡಿ ಕೆಳಗ್ ಬಂದ್ ಒಬ್ಬ ವಿಲನ್ ಹೊಡೆದಾ ಬಿಡ್ತಾನ. ಅಣ್ಣ ಜಪಾನಿಗೆ ಹೋಗ್ಯಾನ ಅಂದ್ಮೇಲೆ ಅಲ್ಲಿ ಜಪಾನಿ ಭಾಷೆ ಮಾತಾಡ್ಬೇಕಾಗಿರ್ತೈತಿ. ಅದಕ್ಕೆ ಅಣ್ಣ ಮೊದ್ಲ ಪ್ರಿಪರೇಷನ್ ಮಾಡ್ಕೊಂಡು ಒಂದ್ ಜಪಾನಿ ಪುಸ್ತಕ ತಗೊಂಡ್ ಹೋಗಿರ್ತಾನ. ಅದ 30 ದಿನದಾಗ ಜಪಾನಿ ಕಲಿಬಹುದಂತ ಪುಸ್ತಕನ ತಗೊಂಡ್ ಹೋಗಿರ್ತಾನ. ಆದ್ರೆ ಒಂದ್ ಸೆಕೆಂಡ್, ಪಾರ್ಟ್ 1 ಅಣ್ಣ ಸರಿಯಾಗಿ ಶಾಲೆಗೆ ಹೋಗಿಲ್ಲ, ಆದ್ರೆ ಅಣ್ಣ ಓದಕ್ ಹೆಂಗ್ ಬಂತಂತ. ಗನ್ ತಗೊಂಡ್ ಗ್ಯಾಂಗ್ಸ್ಟರ್ ಬರ್ತಾರ, ಎಲ್ಲರೂ ಗುಂಡ್ ಹಾರಿಸ್ತಾರ, ಒಬ್ಬಂದು ಗುಂಡ್ ತಕಂಗಿಲ್ಲ. ಆದ್ರ ಅಜ್ಜ ಒಂದ ಗುಣ್ಯಾಗ ಡಿಸ್ಕೋ ಹೊಂದಿಸ್ಬಿಡ್ತಾನ. ಸೊ ಈಗ ಸ್ಟೋರಿ ಸ್ಟಾರ್ಟ್ ಆಕೈತಿ ಸ್ವಲ್ಪ ಫ್ಲಾಶ್ ಬ್ಯಾಕ್ ಇಂದ. ಒಳ್ಳೆ ಸಂಪ ನಿದ್ದೆ ಮಾಡೋ ಟೈಮ್ದಾಗ ಅಣ್ಣಗ ಒಂದ್ ಕೆಟ್ಟ ಕನಸು ಬಿದ್ದ ಅಣ್ಣ ಎದ್ದು ಬಿಡ್ತಾನ. ಇಂಥ ಟೈಮ್ದಾಗ ಅಣ್ಣ ಎದ್ನಲ್ಲಂತ ಶ್ರೀವಲ್ಲಿಗೆ ಚಿಂತೆ ಆಗ್ತಾ ಇರ್ತೈತಿ. ಅರ್ಥ ಆಯ್ತು ಅನ್ಸುತ್ತೆ. ಈ ಕಡೆ ಕೇಶವತ್ ಸರು ಸ್ಪೈ ಆಗಿ ಪುಷ್ಪನ್ ಗ್ಯಾಂಗ್ ನ ಒಳಗ್ ಸೇರ್ಕೊಂಡ ಸರು ಅಡ್ಡನ್ನ ರೈಡ್ ಮಾಡಿ ಎಲ್ಲರನ್ನು ಜೈಲಿಗೆ ಕರ್ಕೊಂಡು ಹೋಗ್ತಾರ. ಸೊ ನಮ್ಮ ಹುಡ್ರನ್ನ ಜೈಲಿಗೆ ಹಾಕ್ಯಾರ ಅಂತ ಹೇಳಿ ಪುಷ್ಪಣ್ಣ ಬಿಡ್ಸಾಕ್ ಬಂದಿರ್ತಾನ, ಒಬ್ಬರನ್ನ ಬಿಡ್ಸಾಕ್ ಬಂದಿರ್ತಾನ. ಆದ್ರ ಶೇಖಾವತ್ ಸರು ಮತ್ತೆ ಅವ್ರ ಟೀಮ್ ಸೇರಿ ಈ ಹುಡ್ರನ್ನ ಬಡ್ದಿದ್ದಕ್ಕ ಎಲ್ಲಾರನ್ನು ಬಿಡ್ಸ್ಕೊಂಡ್ ಹೋಗ್ಯಾನಂತ ಹಠ ಹಿಡಿತಾನ. ಹುಡ್ರನ್ನ ಬಡ್ದಿದ್ದಕ್ಕ ಬಾಳ ಬೇಜಾರಾಕನ. ಬಡಿತಾರ ಪುಷ್ಪ ಬಡಿತಾರ, ಯಾಕಂದ್ರ ನಿಮ್ ಹುಡ್ರ ಮಾಡೋದು ಒಳ್ಳೆ ಕೆಲಸ ಮಾಡಿಲ್ಲ, ಗಂಧದ ಮರಗಳನ್ನ ಕಡ್ದಾರ, ಸಾಕ್ಸಾಕ್ ಕುಂತಾರ, ನಿನ್ ಜೊತೆ ಪಾರ್ಟ್ನರ್ಶಿಪ್ ಇದ್ದಾರ, ಬಡಿತಾರ. ಮತ್ತೆ ಸೊ ಇವ್ರನ್ನ ಬಿಡಲ್ಲ ಅಂದಿದ್ದಕ್ಕ ಪುಷ್ಪ ಅಣ್ಣ ಎಲ್ಲರನ್ನು ಕೊಂಡ್ಕೊಂಡ್ಬಿಡ್ತಾನ. ಸ್ಟಾರ್ಟಿಂಗ್ ಈ ಪೊಲೀಸ್ ಅಪ್ಪ ರೂಲ್ಸ್ ಎಲ್ಲ ಚೇಂಜ್ ಆಗೈತಿ ಅಂತ ಹೇಳಿದ್ದ ಇವಾಗ ಅವರ ಸೆಕೆಂಡ್ ಲೈನ್ ಬಂದ್ ನಿಂತಾರ. ಪುಷ್ಪ ಅಣ್ಣ ಎಲ್ಲಾರನ್ನು ಕರ್ಕೊಂಡು ಹೋಗಿ ಡ್ಯಾನ್ಸ್ ಮಾಡ್ತಾನ. ಇದ್ರಾಗ ಬರುವಂತ ಕೆಲವೊಂದು ಲಿರಿಕ್ಸ್ ನೀವ ಕೇಳ್ರಿ ಅದನ್ನ. ಅರ್ಥ ಆಯ್ತು ಅನ್ಸುತ್ತೆ. ಸಾಂಗ್ ಮುಗಿಸ್ಕೊಂಡ ಪುಷ್ಪ ಅಣ್ಣ ಸೀದಾ ಶ್ರೀವಲ್ಲಿ ಹತ್ರ ಬರ್ತಾನ. ಬರ್ಲೇಬೇಕು, ಯಾಕಂದ್ರೆ ಮದ್ವೆ ಆಗ್ಯಾನ, ಕಷ್ಟ ಸುಖ ಮಾತಾಡೋದ್ ಬ್ಯಾಡ ಮತ್ತೆ. ಶ್ರೀವಲ್ಲಿ ಸಿಎಂ ಜೊತೆಗೆ ಒಂದು ಫೋಟೋ ಬೇಕಂತ ಹೇಳಿದಕ್ಕ ಅಣ್ಣ ಇಲ್ಲಿ ಫೋಟೋ ತಗೊಳಕ್ ಬರ್ತಾನ. ಆದ್ರ ಸಿಎಂ ಮರ್ಯಾದೆ ಇಲ್ದಂಗ್ ಮಾಡ್ತಾನ. ಸಿಎಂ ಫೋಟೋ ತಗಸ್ಕೊಳಕ್ ಬೇಡ ಅಂದಿದ್ದಕ್ಕೆ ಒಂದ ಕಾರಣಕ್ಕ ಅಣ್ಣ ಸಿಎಂ ನ ಚೇಂಜ್ ಮಾಡ್ಬೇಕಂತ ದೊಡ್ಡ ಪ್ಲಾನ್ ಹಾಕ್ತಾನ. ಈಗ ಸರಿ ಸುಮಾರು 5,000 ಟನ್ ಮಾಲ್ ಬೇಕಾಗಿರ್ತೈತಿ. ಅದಕ್ಕೆ ಇವ್ರು ಸಿಂಡಿಕೇಟ್ ಮೀಟಿಂಗ್ ಮಾಡಿರ್ತಾರ. ಹಿಂಗ್ ಸೀರಿಯಸ್ ಆಗಿ ಮೀಟಿಂಗ್ ಮಾಡಬೇಕಾದ್ರ ಇಲ್ಲಿ ಶ್ರೀವಲ್ಲಿ ಮಧ್ಯ ಬಂದ್ ಸಾರ್ ಚೆನ್ನಾಗೈತೆ, ಉಪ್ಪು ಚೆನ್ನಾಗೈತೆ ಅಂತ ಕೇಳ್ತಾಳ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಇಲ್ಲೊಂದ್ ಸಾಂಗ್ ಬರ್ತೈತಿ, ಮತ್ತೆ ಆ ಸಾಂಗ್ ದ ಲಿರಿಕ್ಸ್ ಕೇಳ್ಬೇಕು ನೀವು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಮಲಗಿದ್ರೆ ಒಂದ್ಸಾರಿ, ಎದ್ದಿದ್ರೆ ಒಂದ್ಸಾರಿ, ಏನು ತೋಚದೆ ಕುಂತಿದ್ರೆ ಒಂದ್ಸಾರಿ. ಕೇಶವತ್ ಸರ್ ಪುಷ್ಪನ್ ಹೆಂಗ್ ಹೇಳದ ಅಂತ ಹೇಳಿ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ದಾಗ ಇರ್ಬೇಕಾದ್ರೆ ಇವಮ್ಮ ಎಂಟ್ರಿ ಕೊಟ್ಬಿಡ್ತಾಳ. ಈ ಅಮ್ಮಗೂ ಸಿವಿಕ್ ಸೆನ್ಸ ಇಲ್ಲ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ. ಶೇಖಾವತ್ ಸರ್ ಪುಷ್ಪಣ್ಣನಂತೂ ಹಿಡಕ್ಕಾಗ್ಲಿಲ್ಲ. ಅದಕ್ಕ ಸಿಂಡಿಕೇಟ್ ಮೆಂಬರ್ನ ಒಬ್ಬೊಬ್ಬರನ್ನ ಟಾರ್ಗೆಟ್ ಮಾಡಿ ಎತ್ತಾಕೊಂಡ್ಬಿಡ್ತಾನ. ಈ ಗಲಾಟೆ ಎಲ್ಲ ಬೇಡ, ನೀನ ಪುಷ್ಪ ಇಬ್ಬರು ಕಾಂಪ್ರಮೈಸ್ ಮಾಡ್ಕೊಂಡ್ಬಿಡ್ರಿ ಅಂತ ಸಿದ್ದಪ್ಪ ಹೇಳಕ್ ಬರ್ತಾನ. ಶೇಖಾವತ್ ಒಪ್ತಿರಂಗಿಲ್ಲ, ಆದ್ರ ಸಿದ್ದಪ್ಪ ತೋರ್ಸಿ ಮ್ಯಾಗ ಒಪ್ಕೊಂತಾನ. ನಿಷೇಧಾಗಿದ್ದಾಗ ಪುಷ್ಪ ಏನೋ ಸಾರಿ ಕೇಳ್ಬಿಡ್ತಾನ. ಆದ್ರ ನಿಷೇಧ ಹೇಳಿದ್ಮ್ಯಾಗ ವಾಪಸ್ ಹೋಗಿ ಮತ್ತೆ ಶೇಖಾವತ್ಗೆ ಗುದ್ದು ಬಿಡ್ತಾನ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಪುಷ್ಪನ್ ಹತ್ರ 2,000 ಟನ್ ಮಾಲ್ ಐತಿ, ಅದ್ರ ಹೆಂಗ್ ಕಳಿಸ್ತೀಯ ನಾನು ನೋಡ್ತೇನೆ ಅಂತೇಳಿ ಶೇಖಾವತ್ ಚಾಲೆಂಜ್ ಹಾಕ್ತಾನ. ಅದ್ರಾಗ ಒಂದ್ ತುಂಡ್ ಹಿಡಿದ್ರು ಕೂಡ ನಾನು ಈ ಸಿಂಡಿಕೇಟ್ ನ ಬಿಟ್ಟು ಹೋಗ್ತೀನಿ, ಕೊಡ್ಲಿ ಹಿಡಿತೀನಿ, ಕೂಲಿ ಕೆಲಸ ಮಾಡ್ತೀನಿ ಅಂತೇಳಿ ಪುಷ್ಪಣ್ಣನು ಚಾಲೆಂಜ್ ಹಾಕ್ತಾನ. ಶೇಖಾವತ್ ಆ ಮಾಲ್ ಗಳನ್ನ ಹಿಡಿದ್ ಬಿಡ್ತಾನ. ನ್ಯೂಸ್ ಪೇಪರ್ದಾಗೂ ಪಬ್ಲಿಸಿಟಿ ಕೊಟ್ಟು ಬಿಡ್ತಾನ. ಆದ್ರ ಆಮೇಲೆ ಗೊತ್ತಾಗತಿ ಅವು ಶ್ರೀಗಂಧದ ಮರಗಳು ಅಲ್ಲ ಅಂತ. ದೇವಸ್ಥಾನಕ್ಕೆ ಬಂದಾಗ ಗೊತ್ತಾಕತಿ ಶ್ರೀವಲ್ಲಿ ಗರ್ಭಿಣಿ ಅದಾಳ ಅಂತೇಳಿ.
ಅದಕ್ಕೆ ಪುಷ್ಪ ಹೆಣ್ಮಕ್ಳ ಹತ್ರ ಡ್ರೆಸ್ ಮಾಡಿ ಹರಕೆ ತೀರಿಸ್ತಾನ. ಇದ್ರಾಗ ಒಂದು ಲಾಜಿಕ್ ಐತಿ. ಆದ್ರೆ ಈರನ್ ಮಕ್ಕಳು ಯಾಕೆ ಈ ಡ್ರೆಸ್ ಹಾಕ್ಯಾರ ಅಂತ. ಜಾತ್ರೆ ಮಾಡಕ್ ಬಂದಾರ, ಸುಮ್ನೆ ಜಾತ್ರೆ ಮಾಡೋದ್ ಬಿಟ್ಟು ಇವ್ರು ಹುಡುಗಿಗೆ ಸೆರಿಗೆ ಕೈ ಹಾಕ್ತಾರ. ಸುಮ್ನೆ ಬಿಟ್ಟಾರ ಮತ್ತೆ. ತನ್ನ ಮಗಳನ್ನ ಸೇವ್ ಮಾಡ್ಯಾನಂತ ಖುಷಿ ಪಡೋದ್ ಬಿಟ್ಟು ಈ ವಯ್ಯ ಡೈಲಾಗ್ ಹೊಡಿತಾನ. ಈಗೇನು ಇವ್ರನ್ನೆಲ್ಲ ನೀನು ಹೊಡೆದು ಬಿಟ್ಟಿದ್ಯಾ ಅಂತ ನಿನ್ನ ಮನೆಗೆ ಸೇರ್ಸ್ಕೋಬೇಕಾ? ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಇದನ್ ಕೇಳಿ ಶ್ರೀವಲ್ಲಿ ಸುಮ್ಮನೆ ಇರ್ತಾಳೆ ಏನು ಮತ್ತೆ. ಇಲ್ಲಿ ಯಾರನ್ನೇ ಕೇಳಿದ್ರು ಅವ್ರ ಹೆಸರು ಹೇಳಲ್ಲ. ನಾ ಪುಷ್ಪನ್ ಕಡೆ ಅಂತ ಹೇಳ್ತಾರೆ. ಇದು ನನ್ ಗಂಡು ಅಂದ್ರೆ ಯೋ ಪುಷ್ಪ ಅಂದ್ರೆ ಹೆಸರಲ್ಲ, ಪುಷ್ಪ ಅಂದ್ರೆ ಬ್ರ್ಯಾಂಡ್. ಕೊನೆಗೂ ಪುಷ್ಪ ಸಿದ್ದಪ್ಪನ CM ಮಾಡೇ ಬಿಡ್ತಾನ. ಮನಿಗ್ ಬಂದು ಊಟ ಮಾಡೋದ್ ಬಿಟ್ಟು ಫಸ್ಟ್ ಫೋಟೋ ತಗೊಂತಾನ ಸಿದ್ದಪ್ಪ. ಯಾಕಂದ್ರ ಈ ಪುಷ್ಪ ತಲೆ ಕೆಟ್ರ ಮತ್ತೆ CM ನ ಚೇಂಜ್ ಮಾಡ್ಬೋದಂತ. ಮತ್ ಇಲ್ಲೊಂದ್ ಸಾಂಗ್ ಬರ್ತೈತಿ. ಆ ಸಾಂಗ್ ಲಿರಿಕ್ಸ್ ನೀವು ಕೇಳಲೇಬೇಕು. ಹಿಡಿಯೋ ಮಾವನವ್ರು ಬಂದ್ರು, ಹಿಡಿಯೋ ಮಾವನವ್ರು ಬಂದ್ರು, ಹಿಡಿಯೋ ಚಿಚ್ಚಾವನ್ನು ಹಿಡಿಯೋ, ಮಚ್ಚಾವನ್ನು ಹಿಡಿಯೋ, ಗೆಳೆಯವನ್ನು ಹಿಡಿಯೋ. ಈ ಸಾಂಗ್ದಾಗ ಬರೀ ಮಾವಂದ ಭಾವಂದ ಹಿಡಿಯೋದ ಹೇಳ್ಯಾರ. ಆಕ್ಚುಲಿ ಇವ್ರ ಫೋಟೋ ಬಗ್ಗೆ ಹೇಳಕೊಂತಾರ. ಅರ್ಥ ಆಯ್ತು ಅನ್ಸುತ್ತೆ. ಪುಷ್ಪಣ್ಣ ಅಣ್ಣನ ಮಗಳನ್ನ ಯಾರೋ ಕಿಡ್ನಾಪ್ ಮಾಡ್ಕೊಂಡು ತಗೊಂಡ್ ಹೋಗ್ಯಾರ. ಅವ್ರು ಎಲ್ಲಿದಾರ ಅಂತ ಪುಷ್ಪಣ್ಣ ಹುಡುಕ್ತಾನ. ಅಂಡ್ ಇಲ್ಲೇ ನೋಡಿ ನಿಮಗೆ ಆ ಮಾಸ್ಟರ್ ಪೀಸ್ ಫೈಟ್ ನೋಡಕ್ ಸಿಗದ. ಸೊ ಇಷ್ಟೆಲ್ಲ ಕಷ್ಟಪಟ್ಟು ನನ್ನ ಮಗಳನ್ನ ಕಾಪಾಡಿದ್ದಕ್ಕೆ ಅವ್ರ ಅಣ್ಣನ ಬಂದು ಅವನಿಗೆ ಕೃತಜ್ಞತೆ ಹೇಳಿ ತಿಳಿಸ್ತಾನ. ಮತ್ತೆ ಅವ್ರ ಫ್ಯಾಮಿಲಿ ಜೊತೆಗೆ ಮಾತಾಡ್ತಾನ. ಆ್ಯಂಡ್ ಇಲ್ಲಿಗೆ ಈ ಫಿಲ್ಮ್ ಎಂಡ್ ಆಗುತ್ತೆ. ಆ್ಯಂಡ್ ಪಾರ್ಟ್ 3 ಬರ್ತಂತ ಕೂಡ ಅವ್ರು ಅನೌನ್ಸು ಮಾಡ್ಯಾರ. ಇವು ಕೇವಲ ಎಂಟರ್ಟೈನ್ಮೆಂಟ್ ಪರ್ಪಸ್ ಮಾತ್ರ, ಯಾರು ಕೂಡ ಸೀರಿಯಸ್ ಆಗಿ ತಗೋಬೇಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ಅದು ನಿಮಗೆ ಡೈರೆಕ್ಟ್ ಆಗಿ ಸಿಗುತ್ತೆ ಆ್ಯಂಡ್ ಬೇಗ ಸಿಗುತ್ತೆ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.